ನೀವಿಬ್ರು ಅವಾಗ್ಲೇ ಪ್ಯಾನ್ ಇಂಡಿಯಾ ಕೊಟ್ಟವರು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದವರು. ಸೊ ನಿಮಗೆ ಈಗ ಇಬ್ರು ಒಟ್ಟಿಗೆ ಸಿಕ್ಕಿದ್ದೀರಾ. ಪ್ಯಾನ್ ಇಂಡಿಯಾ ಅಂತ ಬಂದಾಗ ಏನಿದೆ ಸರ್ ನಿಮ್ಮ ತಲೆಯಲ್ಲಿ ನಿಜವಾಗ್ಲೂ? ಪ್ಯಾನ್ ಇಂಡಿಯಾ ಅದಾಗೆ ಆಗಬೇಕು ಅಂತಾರೆ. ಸೊ ಈಗೆಲ್ಲ ಇಲ್ಲ, ಏನು ಗೊತ್ತವಾಗ, ಒನ್ ಥಿಂಗ್ ಇಸ್ ಅದಾಗೆ ಆಗಬೇಕು. ಒನ್ ಥಿಂಗ್ ಆ್ಯಕ್ಚುಯಲ್ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಏನಂದರೆ ಎಲ್ಲ ಏನಾಗುತ್ತೆ, ಸಮ್ ವರ್ಡಿಂಗ್ಸ್ ಎಕ್ಸ್ಪೆಷಲಿ ಈ ಪಿಕ್ಚರ್ ಸದ್ಯ ಆ ಒಂದು ಇದಿಲ್ಲ, ಯಾವುದು ಏನು ವರ್ಡ್ಸ್ ಎಲ್ಲ ಬರುತ್ತೆ, ದಿಸ್ ಸಮಥಿಂಗ್ ಸಪ್ರೇಟು. ಅದರಿಂದ ನಮಗೆ ಕೆಲವರಲ್ಲಿ ಕನ್ನಡ ಬೋರ್ಡ್ಸ್ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿದಾಗ ತುಂಬ ಕರೆಕ್ಟಾಗಿ ಬರುತ್ತೆ. ಅದೆಲ್ಲ ಚೇಂಜ್ ಮಾಡಬೇಕು, ಸ್ವಲ್ಪ ಖರ್ಚಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ. ಅದರ್ವೈಸ್ ಪ್ಯಾನ್ ಇಂಡಿಯಾ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಎಲ್ಲ ಡಬ್ಬಿಂಗ್ ಮಾಡಿ ಎಲ್ಲ ಕಡೆ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋ ಅಡ್ವಾಂಟೇಜ್ ಇರೋದ್ರಿಂದ, ಮುಂಚೆ ಆದ್ರೆ ರೀಮೇಕ್ ಮಾಡೋರು ಕತೆ ತಗೊಂಡು ಆ ಒಂದು ಕಾಲ ಇತ್ತು. ಈಗ ಹಂಗಲ್ಲ, ಡೈರೆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಇರೋದ್ರಿಂದ ಸೊ ಅದು ಏನೋ ಕೆಲವು ಸತಿ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ. ಪ್ಯಾನ್ ಇಂಡಿಯಾಗೆ ಸಿನಿಮಾ ಅಲ್ಲ, ಕೆಲವು ಈ ರೇಂಜ್ ಅಲ್ಲಿ ಸಿನಿಮಾ ಮಾಡಿದಾಗ ಗ್ರಾಂಚರ್ ಅಲ್ಲಿ ಆಫರ್ಸ್ ಗಳು ಬರುತ್ತವಾಗ. ಅದು ಈಗ ಮೈತ್ರಿ ಮೂವೀಸ್ ತೆಲುಗು ತಗೊಂಡಿದ್ದಾರೆ, ದುಲ್ಕರ್ ಮಲಯಾಳಂ ಅಲ್ಲಿ ಆತರ ಇದ್ದಾಗ ಅವಾಗ ಏನೋ ಅದು ಗೊತ್ತಿಲ್ಲದೆ ಪ್ಯಾನ್ ಇಂಡಿಯಾ ಆಗುತ್ತೆ. ನಾವು ಸ್ಟಾರ್ಟ್ ಮಾಡೋಕೆ ಪ್ಯಾನ್ ಇಂಡಿಯಾ ಅನ್ಕೊಂಡಿಲ್ಲ, ಸಮ್ ಟೈಮ್ ಆಗುತ್ತೆ ಅದು.